ಈ ಸ್ಟೋರಿ ಬಹಳ ವಿಶೇಷವಾಗಿದೆ ರೀ. ನಂಗೆ ಅರ್ಥ ಆಗದೆ ಇರೋ ರೀತಿಯಲ್ಲಿ ಇದು ಹೆಂಗೆ ಹೋಯ್ತು ಅಂತ ಹೇಳಿ ಬಂಗಾರ ನೋಡಿ. ಈ ಸ್ಟೋರಿಯನ್ನು ನಿಮ್ಗೆ ಹೇಳ್ತಾ ಇದ್ದೀವಿ. ಚಿನ್ನ ಕಳ್ಳತನ ಆದರೆ ಎಲ್ಲಿ ಹೋಗ್ಬೇಕು? 3 ವರ್ಷದ ಹಿಂದೆ ಕಾಗೆ ಹೊತ್ತೊಯ್ದ ಚಿನ್ನದ ಬಳೆ ಸಿಕ್ತಂತೆ. 12 ಗ್ರಾಮ್ ಚಿನ್ನದ ಬಳೆಯನ್ನು ಹೊತ್ತೊಯ್ದಿತ್ತಂತೆ ಕಾಗೆ. ಅಯ್ಯಯ್ಯಯ್ಯಯ್ಯೋ, ಅದು ಚಿನ್ನ ಅದ್ರ ಮೇಲೂ ಆಸೆ ಆಗೋಯ್ತಾ? ಕೇರಳದ ಮಲ್ಲಪುರಂನ ಅಲ್ಲಿ ಆಗಿರೋದಿದು. ಮಗಳಿಗಾಗಿ ಮಾವು ಕೀಳಲು ಮರ ಹತ್ತಿದ್ರಂತೆ ಅನ್ವರ್ ಸಾದತ್. ಮರದ ಕೊಂಬೆ ಅಳ್ಳಾಡಿಸಿದಾಗ ಕಾಗೆ ಗೂಡು ಕೆಳಗಡೆಗೆ ಬೀಳುತ್ತಂತೆ. ಕೆಳಗೆ ಬಿದ್ದ ಕಾಗೆ ಗೂಡಿನಲ್ಲಿದ್ದಿದ್ದು ಬಂಗಾರದ ಬಳೆ ಅಂತೆ. ಏನೇನೋ ಬೇರೆ ಇರಬೇಕ್ರಿ ಇದು. ಬಳೆಯನ್ನು ಊರಿನ ಲೈಬ್ರರಿಗೆ ಕೊಟ್ಟಿದ್ದು ಸಾದತ್ತು. ಬಳೆ ನೋಡಿ ಒಡತಿ ರುಕ್ಮಿಣಿ ದಿಲ್ ಖುಷ್ ಆಗ್ಬಿಟ್ಟಿದೆ ಅಂತೆ. ಈಗ ಅನ್ವರ್ ಸಾದತ್ ಕೈಯಿಂದಲೇ ರುಕ್ಮಿಣಿಗೆ ಬಳೆ ಕೊಡಿಸಿದ್ದಾರೆ ಗ್ರಾಮಸ್ಥರು. ಅಬ್ಬಬ್ಬಬ್ಬಬ್ಬ, ಕಾಗೆ ಹಿಂಗೂ ಮಾಡುತ್ತಾ? ಯಾರಾದರೂ ಟ್ರೈನ್ಗೆ ಏನು ಮಾಡಿದ್ರಾ ನೋಡಿ? ಅದಕ್ಕೆ ಚಿನ್ನದ ಮೇಲೆ ಅಷ್ಟೊಂದು ಆಸೆ ಬಂದ್ಬಿಡ್ತಾ ಏನಪ್ಪ? ಈಗ ರೇಟ್ ಸಿಕ್ಕಾಬಿಟ್ಟೆ ಆಗ್ಬಿಟ್ಟಿದ್ದೀರ, ಅದಕ್ಕೂ ಏನೋ ಗೊತ್ತಾಗಿರ್ಬೇಕು. ಬಂಗಾರ ಇವತ್ತೆಲ್ಲ ನಾಳೆ ಒಂದಿನ ನನ್ನ ಕಷ್ಟಕ್ಕೂ ಬರುತ್ತೇನೋ ಅಂತೇಳಿ ಪಾಪ ಅದು ಗೂಡಲ್ಲಿ ಇಟ್ಕೊಂಡಿದೆ. ಪಾಪ ಅದು ಗೂಡು ಕಟ್ಬೇಕಾದ್ರೆ ಅದಕ್ಕೇನು ಗೊತ್ತಾಗ್ಬಿಟ್ಟಿದೆ? ಗೂಡು ಕಟ್ಕೋಬೇಕಾಗಿದೆ, ಅದಕ್ಕೆ ಬಳೆ ಸಿಕ್ಕಿದೆ, ತೊಗೊಂಡು ಹೋಗಿದೆ. ಸಿಕ್ಕಿದೆಯಲ್ಲ ಅದೇ ಪುಣ್ಯ ಅವ್ರದ್ದು. ಹಂಗೆಲ್ಲ ಸಿಗಲ್ಲ, ಅದು ಹೋಗಿರೋದು ಕತೆ ಹೋಯ್ತದು. ಅವರು ಹೋಗಿರೋ ಬಳೆಯನ್ನು ಈಗ ಸಿಕ್ಕಿರೋ ಖುಷಿ ಎಷ್ಟಿರುತ್ತೆ ಅವರಿಗೆ. ಅದು ಮಾವು ಕೀಳೋಕ್ಕೋಸ್ಕರ ಹತ್ತಿದಾಗ ಗೂಡಲ್ಲಿ ಇದ್ದಿದ್ದು, ಗೂಡು ಬಿದ್ದು ಗೊತ್ತಾಗಿದೆ ಅಂತೆ. ಅವ್ರು ಕೊಟ್ಟಿದ್ದಾರಲ್ಲ, ಅವ್ರದ್ದು ಇನ್ನೊಂದು ಒಳ್ಳೆ ಗುಣ ಅವ್ರದ್ದು. ಅಂದರೆ ಯಾರು ಕೊಡ್ತಾರೆ? ಚಿನ್ನ ಸಿಕ್ಕಿದೆ ಬಿಡು ಅಂತೇಳಿ ಹೋಯ್ತಾರೆ, ಅದು ಗೂಡಲ್ಲಿ ಸಿಕ್ಕಿರೋದು. ಎಲ್ಲರೂ ಬಿದ್ದಿದ್ದಿದ್ರೆ ಎಲ್ಲೋ ಸಿಕ್ಕಿದೆ ಅಂತೇಳಿ ಕೊಡ್ತಾಯಿದ್ರು. ಏನೋ ಚೆನ್ನಾಗಿದೆಯಪ್ಪ ಈ ಸ್ಟೋರಿ. 3 ವರ್ಷದ ಹಿಂದೆ ಅಂತೆ, ಇನ್ನೂ ಹಾಗೆ ಇತ್ತ ಅದು? ಏನಪ್ಪ ಬೇರೆ ರೀತಿಯಲ್ಲೇ ಕಾಣಿಸ್ತಾ ಇದೆ ಪ್ರಕರಣ. ಗೊತ್ತಿಲ್ಲ, ಸದ್ಯಕ್ಕೆ ಹೆಂಗೆ ಬರ್ತಾ ಇದೆ ಹಂಗೆ ಹೇಳ್ತಾ ಇದ್ದೀವಿ ನಿಮಗೆ. ಸ್ಟೋರಿ ಇನ್ನೊಂದು ರೀತಿಯಲ್ಲೇ ಕಾಣಿಸ್ತಾ ಇದೆ ಇದು. ಈಗ ಬೇಡ, ಸದ್ಯಕ್ಕೆ ಅವ್ರಿಗೆ ಸಿಕ್ಕಿದೆ, ತೊಗೊಂಡೋಗಿದ್ದು ಆಯಿತು, ಬಂದಿದ್ದು ಆಯಿತು, ಬಿಟಾಕಿ. ಯಾಕೆ? ಅವ್ರಿಗೂ ಸಿಕ್ತು, ಇವರು ಖುಷಿಯಾಗಿದ್ದಾರೆ, ಆರಾಮಾಗಿರಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕಾಗೆಗೆ ಬಂಗಾರ, ಕಾಗೆ ಬಂಗಾರ ಕೇಳಿದ್ದೀವಿ ನಾವು, ಬಟ್ ಕಾಗೆಗೆ ಬಂಗಾರ ಇಷ್ಟ ಆಗಿರುವಂಥ ಸ್ಟೋರಿ ಇವತ್ತೇ ಭಾಳ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದೆ. ಅದು ಗೂಡಲ್ಲಿ ಹೋಗಿ ಇಟ್ಕೊಂಡಿತ್ತಂತೆ, ಹಾಕ್ಕೊಳ್ಳಿಲ್ವಾ ಅದು? ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ರೀ ಸ್ಟೋರಿ ಇದು. ಕಾಗೆ ಬಂಗಾರ ಕೇಳಿದ್ವಿ, ಬಟ್ ಈ ಕಾಗೆನೇ ಬಂಗಾರ ತೊಗೊಂಡೋಗುವಂಥ ಸ್ಟೋರಿಯನ್ನು ಇವತ್ತೇ ಫಸ್ಟ್ ಕೇಳ್ತಾ ಇದ್ದೀವಿ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅರುಣ್, ಇದೊಂದು ಅಪರೂಪದ ಘಟನೆ. ನೋಡಿ, ಸ್ವಲ್ಪ ದಿನಗಳ ಅಂದ್ರೆ ಕೆಳಗಡೆ 3 ವರ್ಷದ ಹಿಂದೆ ಮನೆ ಬಳಿ ಬಟ್ಟೆ ತೊಳಿಬೇಕಾದಂತ ಸಂದರ್ಭದಲ್ಲಿ ಒಬ್ರು ಮಹಿಳೆ ರುಕ್ಮಿಣಿ ಅನ್ನುವಂಥವ್ರು ಬಂಗಾರದ ಬಳೆಗಳನ್ನ ತೆಗೆದಿಟ್ಟಿರ್ತಾರೆ. ಆ ಬಂಗಾರದ ಬಳೆಗಳನ್ನ ಕಾಗೆ ಎತ್ಕೊಂಡು ಹೋಗಿರುತ್ತೆ. ಅದು ತನ್ನ ಗೂಡು ಕಟ್ಟಲಿಕ್ಕೆ ಅದನ್ನ ಬಳಸ್ಕೊಂಡಿರುತ್ತೆ. ಇದಾದ ಬಳಿಕ 3 ವರ್ಷಗಳ ಮೇಲೆ ಈಗ ಇತ್ತೀಚೆಗೆ ಅನ್ವರ್ ಸಾದತ್ ಅನ್ನುವಂಥವ್ರು ಮಗಳ ಜೊತೆಗೆ ತೆಂಗಿನ ಮರಕ್ಕೆ ತೆಂಗು ಕೀಳ್ಲಿಕ್ಕೆ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಮಗಳು ಮಾವು ಕೇಳಿದ್ಲು ಅಂತ ಮಾವಿನ ಮರ ಹತ್ತಿ ಮಾವನ್ನ ಕೀಳ್ಬೇಕಾದಂತ ಸಂದರ್ಭದಲ್ಲಿ ಈ ಕಾಗೆ ಗೂಡೇನಿದೆ ಅದು ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಆ ಬಂಗಾರದ ಬಳೆಗಳು ಕೂಡ ಆಚೆಗೆ ಬರ್ತವೆ. ಸೊ ಆ ಬಂಗಾರದ ಬಳೆಗಳನ್ನ ನೋಡಿದಂತ ಅನ್ವರ್ ಸಾದಿತ್ ಏನಿದ್ದಾರೆ, ಅವರು ಅಲ್ಲಿರುವಂತ ಸ್ಥಳೀಯ ಲೈಬ್ರರಿಗೆ ಹೋಗಿ ಅದನ್ನ ನಿಜವಾದ ಓನರ್ಗೆ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಅದಾದ ಬಳಿಕ ಆ ಬಳೆ ಯಾರ್ದು ಅಂತ ಪತ್ತೆ ಹಚ್ಚಿದಂತ ಸಂದರ್ಭದಲ್ಲಿ ಈ ಒಂದು ಕಾಗೆ ಏನು ಗೂಡು ಕಟ್ಟಿತ್ತು ಅಲ್ಲಿಂದ 50 ಮೀಟರ್ ದೂರದಲ್ಲಿದ್ದಂತ ರುಕ್ಮಿಣಿ ಅನ್ನುವಂಥವ್ರ ಬಳೆ ಕೂಡ ಆಗಿತ್ತು. ಸೊ ಅದಾದ ಬಳಿಕ ಅದನ್ನ ನಿಜವಾದ ಮಾಲೀಕರಿಗೆ ಹಸ್ತಾಂತರ ಮಾಡಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಯ್ತು. ಇಲ್ಲಿ 2 ಅಪರೂಪದ ಘಟನೆಗಳು ಏನು ಅಂದ್ರೆ, ಒಂದು ಕಾಗೆ ಎತ್ಕೊಂಡು ಹೋಗಿದಂತ ಬಂಗಾರ 3 ವರ್ಷ ಆದ್ಮೇಲೆ ಸಿಕ್ಕಿರುವಂತದ್ದು ಒಂದು. ಎರಡನೇದು ಅನ್ವರ್ ಸಾದಿತ್ ಅವರ ಆನೆಸ್ಟಿಯನ್ನ ಕೂಡ ಇಲ್ಲಿ ಮೆಚ್ಚಲೇಬೇಕು. 3 ವರ್ಷ ಆದ್ಮೇಲೆ ಅದು ಬಹುತೇಕ ಹೋಗೇ ಬಿಡ್ತು ಅನ್ನುವಂಥದ್ದು. ಇವತ್ತಿನ ಕಾಲಕ್ಕೆ ಬಂಗಾರದ ಬೆಲೆಯನ್ನ ಕೇಳಿದ್ರೆ ಸಿಕ್ಕಂತ ಬಂಗಾರವನ್ನ ಯಾರು ಕೂಡ ಮರಳಿ ಕೊಡುವಂಥದ್ದು ಬಹಳ ಕಷ್ಟ. ಅಂಥದ್ರಲ್ಲಿ ಅನ್ವರ್ ಸಾದಿತ್ ಅದು ನಿಜವಾದ ಓನರ್ಗೂ ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹುಡುಕಾಡಿ ಅವರಿಗೆ ಆ ಬಂಗಾರವನ್ನ ವಾಪಸ್ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.